ಇದೇ ಫಸ್ಟ್ ಮ್ಯಾಮ್ ಜಾಯಿನ್ ಆಗಿರೋದು. ವೆಲ್ಕಮ್ ನನಗೂ ಮೇಡಮ್. ನಮ್ಮ ಫ್ರೆಂಡ್ ಲಿಂಕ್. ಅದು ನನಗೂ ಸ್ವಲ್ಪ ವೇಟ್ ಲಾಸ್, ಆರ್ಮ್ಸ್ ಲಾಸ್ ಆಗ್ಬೇಕಾಗಿತ್ತು ಮ್ಯಾಮ್. ವೇಟ್ ಆಮೇಲೆ ಲಾಸ್ ಈ ಆಗ್ಬೇಕು. ಹ್ಮ್ ವೇಟ್ ಲಾಸ್ ಮ್ಯಾಮ್, ಇದರಿಂದ ಕಾಲ್ ನೋವು ಬಹಳ ಬರ್ತಾ ಇತ್ತು ಮ್ಯಾಮ್, ಹಂಗಾಗಿ. ಅದರಿಂದ ಕಾಲ್ ನೋವು ಬರಲ್ಲ. ಹಾ, ಅಂತೀರಾ? ವೇಟ್ ಇಂದ ಕಾಲ್ ನೋವು ಬರಲ್ಲ. ಇವಾಗ ಸಣ್ಣ ಇದ್ರೆ ಕಾಲ್ ನೋವು ಬರಲ್ವಾ? ಬರುತ್ತೆ ತಾನೆ. ಹಾ 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 ಹಾ. ಸ್ಟಮಕ್ ವೀಕ್ ಇರುತ್ತಲ್ಲಿ. ಹ್ಮ್ 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 ಸ್ಟಮಕ್ ಸ್ಟ್ರೆಂತ್ ಮಾಡ್ಬೇಕು. ಅಂದ್ರೆ ನಿಮ್ದು ಕಾಲ್ ನೋವೆಲ್ಲ ಕಡಿಮೆ ಆಗುತ್ತೆ. ಅಲ್ಲಿ ಯಾವ ಮೆರಿಡಿಯನ್ ಹೋಗಿದೆ ನೋಡ್ಬೇಕು, ಯಾವ್ದು ಆರ್ಗನ್ ಫಂಕ್ಷನ್ ಇಂಬ್ಯಾಲೆನ್ಸ್ ಇದೆ ಅಂತ ನೋಡ್ಬೇಕು. ಇವಾಗ ಕಾಲ್ ನೋವು ಬರುತ್ತಂದ್ರೆ ಅಲ್ಲಿ ಬರೀ ಒಂದೇ ಹ್ಮ್ ಆರ್ಗನ್ ನಿಮ್ ಪ್ರಾಬ್ಲಮ್ ಕೊಟ್ಟಿರಲ್ಲ, ಬರೀ ಸ್ಟಮಕ್ ಅಷ್ಟೇ ವೀಕ್ ಆಗಿರಲ್ಲ. ಸ್ಟಮಕ್ ಪೇರ್ ಹ್ಮ್ ಆರ್ಗನ್ ಯಾವ್ದು ಸ್ಪ್ಲೀನ್, ಅದು ಕೂಡ ವೀಕ್ ಆಗಿರುತ್ತೆ. ಈ ಕೆಲವೊಬ್ರಿಗೆ ಹ್ಮ್ ತುಂಬಾ ಜನಕ್ಕೆ ಈಗ ಚೇರ್ ಮೇಲೆ ಕೂತಿರ್ತಾರೆ, ಕಾಲ್ ಕೆಳಗ್ ಬಿಟ್ಕೊಂಡ್ ಕೂತ್ರೆ ಕಾಲ್ ನೋಯ್ತಿರುತ್ತೆ. ಕಾಲಿಂಗ್ ಫೋಲ್ಡ್ ಮಾಡ್ಕೊಂಡ್ ಕೂತ್ಕೋತಾರೆ ಕೆಲವೊಬ್ರು. ಅವ್ರಿಗೆ ಫೋಲ್ಡ್ ಹೌದು, ಮಾಡ್ಕೊಂಡ್ ನಮ್ದು. ಕೂತ್ಕೊಂಡ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರು ಹಿಂಗ್ ಫೋಲ್ಡ್ ಮಾಡ್ಕೊಂಡು ಮುದ್ರಕೊಂಡ್ ಕುತ್ಕೋತಾರೋ ಅವ್ರಿಗೆ ಸ್ಪ್ಲೀನ್ ವೀಕ್ ಇರುತ್ತೆ. ಯಾರಿಗೆ ಸ್ಪ್ಲೀನ್ ವೀಕ್ ಹ್ಮ್ ಇರುತ್ತೆ ಅವ್ರಿಗೆ ಕಾಲೆಲ್ಲ ಸೋತಂಗ ಆಗೋದು, ಒಂಥರ ಸುಸ್ತಾದಂಗ ಆಗೋದು, ಕಾಲಲ್ಲಿ ಏನೋ ಶಕ್ತಿ ಹ್ಮ್ ಇಲ್ದಂಗ ಆಗೋದು, ಆ ರೀತಿ ಆಗುತ್ತೆ. ಇಲ್ಲಿ ಸ್ಟಮಕ್ ಹ್ಮ್ ಹ್ಮ್ ಸ್ಪ್ಲೀನ್ ಆರ್ಗನ್ ಸ್ಟ್ರೆಂತ್ ಮಾಡ್ಬೇಕು, ಜೊತೆಗೆ ಅದ್ರ ಮದರ್ ಆರ್ಗನ್ ಯಾವ್ದು ಅದನ್ನು ಕೂಡ ಸ್ಟ್ರೆಂತ್ ಮಾಡ್ಬೇಕು. ಅಂದ್ರೆ ಒಂದು ಕಾಲ್ ನೋವು ಬರುತ್ತಂದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಅವ್ರಿಗೆ, ಅಂದ್ರೆ ಎಲ್ಲಾ ಆರ್ಗನ್ಗಳಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ನೀವು ಪರ್ಸನಲ್ ಹ್ಮ್ ಆಗಿ ನಮ್ಮ ಹತ್ರ ತಗೊಂಡಾಗ ಏನಾಗುತ್ತೆ ಅಂದ್ರೆ ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ಇವಾಗ ನಿಮ್ಗೆ ನಾನು ಕಲರ್ ಥೆರಪಿ ಮೂಲಕ ಕೊಡ್ತೀನಿ. ಆಮೇಲೆ ಇದ್ರಲ್ಲಿ ಕೂಡ ನಾನು ಅಪ್ಲೋಡ್ ಹ್ಮ್ ಮಾಡಿದ್ದೀನಿ ಹೀಲಿಂಗ್ ಕೋರ್ಸ್ ನ. ಲಾಸ್ಟ್ ವೀಕ್ ತಗೊಂಡಿದ್ದೆ. ಅದನ್ನು ಹ್ಮ್ ಕೂಡ ಹ್ಮ್ ಟ್ರೈ ಮಾಡಿ, ಹೀಲಿಂಗ್ ಕೋರ್ಸ್ ಟ್ರೈ ಮಾಡಿ. ಹ್ಮ್. ಇನ್ನೊಮ್ಮೆ ಹೇಳಿ ma'am ಅದು. ಹ್ಮ್. ಮೇಡಮ್ ಕಾಲ್ ಎಲ್ಲಿ ನೋವು ಬರುತ್ತೆ ಹೇಳಿ? ಮಂಡಿ ನೋವಾ? ಆ, ಇದು ಮಂಡಿ ಕೆಳಗಡೆ ಹಿಂಭಾಗ ಮ್ಯಾಮ್, ಹಿಂಭಾಗ ಮೀನ್ ಕಂಡ. ಮೀನು ಕಂಡ ಅದು ನೋವು ಬರುತ್ತೆ. ಲೆಫ್ಟ್ ಸೈಡ್ ಬಾಳ ಇದೆ ಮ್ಯಾಮ್. ಸರಿ. ನೋಡಿ, ಇದು ನಮ್ಮ ಕೈಯಲ್ಲಿ ಇದು ಹ್ಮ್ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳನ್ನ ಅಕ್ಯುಪ್ರೆಷರ್ ಮೂಲಕ ನಾವು ಇದನ್ನ ಕಾಲು ಅಂತ ತಗೊಳ್ತೀವಿ. ಇವೆರಡು ಕಾಲು ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ನೀವು ಎಡಗೈಯಲ್ಲಿ ಹ್ಮ್ ತಗೊಂಡ್ರೆ ಇದು ಬಲಗಾಲು, ಇದು ಎಡಗಾಲು. ಸರಿನಾ? ಹ್ಮ್ ಇವು ಎರಡು ಹ್ಮ್ ಕೈನ ನಾವು ಫಿಂಗರ್ಸ್ ನ ಹ್ಯಾಂಡ್ ಅಂತ ಹ್ಮ್ ತಗೊಳ್ತೀವಿ. ಇದು ಬಲಗೈ, ಹ್ಮ್ ಇದು ಎಡಗೈ. ಸರಿನಾ? ಹ್ಮ್ ಇವಾಗ ನಿಮ್ಗೆ ಕಾಲ್ ನೋವಿದೆ. ಕಾಲ್ ನೋವಿಗೆ ರೆಡ್ ಕಲರ್ ಸ್ಕೆಚ್ ಪೆನ್ ಇಂದ ಉದ್ದಗೆ ಈ ರೀತಿ ಲೈನ್ ಎಳಿಬೇಕು. ಹ್ಮ್ 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 ಹ್ಮ್. ಇಷ್ಟ ಮಾಡಿ ಸರಿ ಹೋಗುತ್ತೆ. ಓಕೆ ಮ್ಯಾಮ್, ಜೊತೆಗೆ ಇಲ್ಲಿ ಓಕೆ. ಮಸಾಜ್ ಕೊಡ್ಬೇಕು ಹೀಗೆ. ಒಂದು ಇದು ತಗೊಂಡು ಪೆನ್ ಅಥವಾ ಜಿಮ್ಮಿ ಅಂತ ಸಿಗುತ್ತೆ, ಅದು ತಗೊಂಡ್ಬಿಟ್ಟು ಹಿಂಗೆ ರೋಲ್ ಮಾಡ್ಬೇಕು. ಹ್ಮ್ 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 ತೋರಿಸ್ತೀನಿ ನಿಮ್ಗೆ, ಒಂದೇ ನಿಮಿಷ. ಹ್ಮ್ ಹ್ಮ್. ರೋಹಿತ್, ಓ ಇಲ್ಲೇ ಇದೆಯಾ? ಓಕೆ. ಯಾರು ಬಂದಿತ್ತು ಆ ಮಕ್ಳು? ಮೇಡಮ್ ಮಕ್ಳು ಯಾರೋ ಯಾರು? ಮಾತಾಡ್ತಿದ್ದೀರಾ, ಡಿಸ್ಟರ್ಬ್ ಆಗುತ್ತೆ. ನಾನು ಎಲ್ಲರದು ಅನ್ಮ್ಯೂಟ್ ಮಾಡ್ಬಿಟ್ಟಿದ್ದೀನಿ. ದಯವಿಟ್ಟು ಮಾತಾಡ್ಬೇಡಿ. ಒಂದ್ ಪೆನ್ ಅಥವಾ ಏನಾರ ತಗೊಂಡ್ಬಿಟ್ಟು ಮೇಡಮ್ ಇಲ್ಲಿ ಮಸಾಜ್ ಕೊಡಿ ಹೀಗೆ. ಹಿಂಗ್ ಹಾ ರೋಲ್ ಹಾ ಹಾ. ಮಾಡ್ಬೇಕು. ಓಕೆ ಮ್ಯಾಮ್, ಓಕೆ. ಹ್ಮ್. ಹ್ಮ್ ನೋವು ಕಡಿಮೆ, ಇಲ್ಲೆಲ್ಲ ನೋವು ಇರುತ್ತೆ, ನಿಮ್ಗೆ ನೋವು ಕಡಿಮೆ ಆಗುತ್ತೆ. ಸರಿನಾ? ಇಷ್ಟ ಮಾಡಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು. ಇದರಲ್ಲಿ ಸ್ವಿಚ್ ಕೋಡ್ ಅಲ್ಲಿ ಹ್ಮ್. ವೇಟ್ ಲಾಸಿಗೆ ನೀವು 4812 412 ಬರೀರಿ. 48. 4812 ಹ್ಮ್. 412. ಓಕೆ. ಮತ್ತೆ ಇಲ್ಲೇ ಕಾಲ್ ಬ್ಲೂ ಡಾರ್ಕ್ ಎಡಗೈ ಕೈ. ಇಲ್ಲಿ ಇಲ್ಲಿ ಬರಿಬೇಕು. ಹ್ಮ್ ಆಮೇಲೆ ಹ್ಮ್ ಇದು ಹ್ಮ್ 10,000 HZ ಅಂತ ಡಾರ್ಕ್ ಗ್ರೀನ್ ಕಲರ್ ಅಲ್ಲಿ ನಿಮ್ ಕಾಲ್ ಮೇಲೆ ಬರ್ಕೊಳ್ಳಿ. ಹಾ, ಓಕೆ. XZ ಅಂತ. ಎಚ್ ಹ್ಮ್ ಎಚ್ ಝೆಡ್. ಹ್ಮ್. ಓಕೆ. ಇಷ್ಟು ಓಕೆ. ಮಾಡಿ ಮೇಡಮ್. ನೆಕ್ಸ್ಟ್ ವೀಕ್ ನನ್ಗೆ ಫೀಡ್ಬ್ಯಾಕ್ ಹೇಳಿ. ಓಕೆ ಮ್ಯಾಮ್, ಎರಡು ಕಾಲ್ ಮೇಲೂ ಬರ್ಕೋಬೇಕ್ರಾ ಏನು? ಹಾ, ಬರ್ಕೊಳ್ಳಿ. ಎರಡು ಕಾಲ್ ಮೇಲೆ ಬರ್ಕೊಳ್ಬೇಕು. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಓಕೆ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಹೊಸಬ್ರಿಗೆ ಮಾತಾಡ್ಸೋಣ ಅಂತ ಆಯ್ತು. ಶ್ರುತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರುತಿ ಮೇಡಮ್.
ಹಲೋ, ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್. ಮೇಡಮ್ ಹೇಳಿ. ವಿಡಿಯೋ ಆನ್ ಮಾಡ್ಕೊಳ್ತೀರಾ? ಒಂದ್ ಸೆಕೆಂಡ್. ಓಕೆ. ಹಾಯ್ ಮ್ಯಾಮ್. ಮೇಡಮ್ ಹೇಳಿ. ಇಲ್ಲ, ನಾನು ಅದೇ ನೆನ್ನೆ ಮೆಸೇಜ್ ನೋಡಿದ್ದೆ. ಸೊ ಇವತ್ತು ಫ್ರೀ ಕ್ಲಾಸಸ್ ಇತ್ತು ಅಂತ ಅದಕ್ಕೆ ಮೆಸೇಜ್ ಹಾಕಿದ್ದೆ. ಓಕೆ ಓಕೆ. ಸೊ ಅದೇ ಸ್ವಿಚ್ ಕೊಡು, ನೋಡೋಣ, ಕಲಿಯೋಣ ಅಂತ ಹೇಳಿ ಅಷ್ಟೇ. ಮೇಡಮ್ ಯೂಸ್ ಥ್ಯಾಂಕ್ ಮಾಡಿ. ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಮೇಡಮ್. ಜಾಯಿನ್ ಮಾಡೋದಕ್ಕೆ, ಲಿಂಕ್ ಕಳಿಸಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಯೂಸ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ತಿಳಿಸಿ. ಓಕೆ, ಶೋರ್ ಮ್ಯಾಮ್. ಥ್ಯಾಂಕ್ ಯು. ಇಲ್ಲಿ ಶ್ರುತಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಬ್ರು ಶ್ರುತಿ ಅಂತ ಇದ್ದಾರೆ ನೋಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಮೇಡಮ್ ಹೇಳಿ. ಮೇಡಮ್ ನಮ್ಮ ಸಿಸ್ಟರ್ ಮಗ 14 ವರ್ಷ. ಅವರು ನೈಟ್ ಯೂರಿಂಗ್ ಮಾಡ್ಕೊಳ್ತಾರೆ ಸರ್ ಮೇಡಮ್. 14 ವರ್ಷ. ಓಕೆ. ಕಿಡ್ನಿ ಕೋಲ್ಡ್ ಇರುತ್ತೆ ಅವ್ರಿಗೆ, ಯೂರಿನ್ ಮಾಡ್ಕೊಳ್ತಿದಾರೆ ಅಂದ್ರೆ ಸಿಂಪಲ್ ಆಗಿ ಒಂದು ಅರ್ಶಿನ ನೀರೆಲ್ಲ ಕಲ್ಸ್ಬಿಟ್ಟು 2 ಕೈಗೂ ಹಚ್ಕೊಳ್ಳಿ. ದಿನ ಒಂದ್ ಅರ್ಧ ಗಂಟೆ ಹಚ್ಕೊಳಕ್ ಹೇಳಿ. ದಿನ ಒಂದ್ ಅವನು ಅರ್ಧ ಗಂಟೆ. ಡೈಲಿ ಅಲ್ಲ, ನೈಟ್ ಮಲಗಾದ್ಮೇಲೆ ವಾಶ್ರೂಮ್ಗೆ ಹೋಗ್ಬಿಟ್ಟು ಮಲಗಿರ್ತಾನೆ. ಒಂದ್ 3 ಸಲ ಬೆಳಗ್ಗೆ ಎಷ್ಟರಲ್ಲಿ 3 ಸಲ ಉಯ್ಕೊಳ್ತಾರೆ. ಅಂದ್ರೆ ಕಿಡ್ನಿಯಲ್ಲಿ ಕೋಲ್ಡ್ನೆಸ್ ಜಾಸ್ತಿ ಇರುತ್ತೆ ಮೇಡಮ್ ಅವ್ರಿಗೆ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಅವ್ರಿಗೆ ಬಿಸಿಲಿಗೆಲ್ಲ ಆಟಾಡಕ್ ಹೋಗ್ಬೇಕು. ಫಿಸಿಕಲ್ ಆಕ್ಟಿವಿಟಿ ಕಡಿಮೆ ಇದ್ರೆ ಕಿಡ್ನಿಯಲ್ಲೆಲ್ಲ ವಾಟರ್ ಜಲತತ್ವ ಜಾಸ್ತಿ ಆಗುತ್ತೆ. ಸೊ ಅವಾಗ ಈಗ ನೋಡಿ, ನೀವು ಯೂರಿನ್ ಹೋಗ್ತಾರೆ ಅಂತ ಹೇಳ್ತೀರಿ. ಇದೆಲ್ಲ ಅಂದ್ರೆ ಇದನ್ನ ನಾವು ಈಸಿಯಾಗಿ ಅವಾಯ್ಡ್ ಮಾಡೋದಲ್ಲ. ಇದೆಷ್ಟು ಇದಾಗುತ್ತೆ ಅಂದ್ರೆ, ಮುಂದೆ ಪ್ರಾಬ್ಲಮ್ ಕೊಡುತ್ತೆ ಅಂದ್ರೆ, ಕಿಡ್ನಿ ಫಂಕ್ಷನ್ ಇವಾಗ್ಲೇ ಇಂಬ್ಯಾಲೆನ್ಸ್ ಆಗಿದೆ. ಕಿಡ್ನಿಯಲ್ಲಿ ಅಂದ್ರೆ ಜಲತತ್ವ ಜಾಸ್ತಿ ಆಗಿದೆ ಅಂತ ಅರ್ಥ. ಮುಂದೆ ಅದೇ ದೊಡ್ಡದಾಗಿ ಬೆಳಿತಾ ಹೋಗುತ್ತೆ ಪ್ರಾಬ್ಲಮ್. ಇವಾಗ್ಲೇನೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ರೆ ಒಳ್ಳೇದು. ಈಗ ನಾನು ಹೇಳಿದ್ದು ಅರಿಶಿನ ದಿನ ಒಂದ್ ಅರ್ಧ ಗಂಟೆ ಅಪ್ಲೈ ಮಾಡಿ ಸಂಜೆ ಹೊತ್ತು. ನೈಟ್ ಮಾಡ್ಬೋದಲ್ವಾ? ಇಲ್ಲ, ನೈಟ್ ಹಾಕ್ಬಿಟ್ಟು ಒಂದ್ ಅರ್ಧ ಗಂಟೆ ಆದ್ಮೇಲೆ ತೊಳೆದ್ಬಿಡಿ ಮಲ್ಕೊಳ್ಳೋ ಟೈಮಿಗೆ. ಇದನ್ನ ಟ್ರೈ ಮಾಡಿ ನೋಡಿ. ಕಡಿಮೆ ಆದ್ರೆ ಒಳ್ಳೇದು. ಇಲ್ಲಾಂದ್ರೆ ಪರ್ಸನಲ್ ಆಗಿ ಥೆರಪಿ ತಗೊಳ್ಳಿ. ನಾನು ಕಿಡ್ನಿ ಸ್ಟ್ರೆಂಥನ್ ಮಾಡ್ಕೊಡ್ತೀನಿ. ಇವಾಗ ಇಲ್ಲಿ ಕಿಡ್ನಿ ಒಂದೇ ಪ್ರಾಬ್ಲಮ್ ಆಗಿರಲ್ಲ, ಈಗ ಅದ್ರ ಜೊತೆಗೆ ಲಂಗ್ಸ್ ಮತ್ತೆ ಲಾರ್ಜ್ ಇಂಟೆಸ್ಟೈನ್ ಕೂಡ ನೀರ್ ತುಂಬ್ಕೊಂಡಿರುತ್ತೆ. ಅಂದ್ರೆ ಇದೆಲ್ಲ ಕ್ಲಿಯರ್ ಮಾಡಿದ್ರೆ ಮುಂದೆ ಅವ್ರಿಗೇನೆ ಒಳ್ಳೇದು. ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ಅಂದ್ರೆ ನಾವು ಸಿಂಗಲ್ ಪಾಯಿಂಟ್ ಕೊಡ್ತೀವಿ, ಕಲರ್ ಥೆರಪಿ ಕೊಡ್ತೀನಿ, ಆಮೇಲೆ ಅಕ್ಯುಪ್ರೆಷರ್ ಪಾಯಿಂಟ್ಸ್ ಕೊಡ್ತೀನಿ, ಆಮೇಲೆ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇರ್ಬೇಕಂತ ಹೇಳ್ಕೊಡ್ತೀನಿ. ಅದೆಲ್ಲಾನು ನೀವು ಮಾಡಿದಾಗ ಇಲ್ಲಿ ಕಿಡ್ನಿನೂ ಸ್ಟ್ರೆಂಥನ್ ಆಗುತ್ತೆ, ಜೊತೆಗೆ ಅದ್ರದ್ದು ಈಗ ಮದರ್ ಆರ್ಗನ್ ಆಗ್ಲಿ ಅಥವಾ ಲಿವರ್ ಅಲ್ಲೂ ಕೂಡ ನೀರು ತುಂಬ್ಕೊಂಡಿರುತ್ತೆ. ಇದರಿಂದ ನಿಮ್ಗೆ ಪರ್ಸನಲ್ ಆಗಿ ಕನ್ಸಲ್ಟೇಷನ್ ತಗೊಳ್ಳೋದ್ರಿಂದ ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ ಮುಂದೆ ಅವ್ರಿಗೆ. ಯಾಕಂದ್ರೆ ಇವಾಗ ಬೆಳೆಯೋ ವಯಸ್ಸು, ಇವಾಗ ಅವ್ರಿಗೆ ಆರ್ಗನ್ಸ್ ಗ್ರೋತ್ ಆಗ್ತಾ ಇರುತ್ತೆ. ಇವಾಗ್ಲೇ ಸ್ಟ್ರೆಂಥನ್ ಮಾಡಿದ್ರೆ ಒಳ್ಳೇದು. ಓಕೆ ಮೇಡಮ್, ನಿಮ್ಗೆ ಕಾಲ್ ಮಾಡ್ತೀನಿ ಮೇಡಮ್, ಮೆಸೇಜ್ ಹಾಕ್ತೀನಿ. ಇದನ್ನ ನಾನು ಹೇಳಿರೋದು ಒಂದ್ 2 ದಿವಸ ಟ್ರೈ ಮಾಡಿ ನೋಡಿ. ಇನ್ ಕೇಸ್ ಕಡಿಮೆ ಆಗ್ತಿದ್ರೆ ನೀವು ಪರ್ಸನಲ್ ಆಗಿ ಥೆರಪಿ ತಗೊಳ್ಳೋದು ಒಳ್ಳೇದು. ಅಂದ್ರೆ ಅವ್ರು ಅದೇ ಇಲ್ಲಿ ಎಡದ ಕಡೆ ಎಲ್ಲ ಇಲ್ಲಿ ಹಾಕ್ತಿದ್ರು ಯೆಲ್ಲೋ ಕಲರ್ ಎಲ್ಲ, ಇಲ್ಲಿ ಬಲ್ದ ಕೈಲೆಲ್ಲ ಅದೇ ಬರೀ ಅದಾದ್ರೂ ಕ್ಯೂರ್. ಅಂದ್ರೆ ರೂಟ್ ಕಾಸ್ ಇಂದ ಕ್ಲಿಯರ್ ಆಗ್ಬೇಕಂದ್ರೆ ನಮ್ ಇವ್ 2 ಫಿಂಗರ್ಸ್ ಅಲ್ಲಿ ಪಾಯಿಂಟ್ ಗಳಿರುತ್ತೆ. ಒಂದೊಂದ್ ಇದಕ್ಕೂ ಇಲ್ಲೆಲ್ಲ ಪಾಯಿಂಟ್ಸ್ ಗಳಿರುತ್ತೆ. ಆ ಪಾಯಿಂಟ್ ಮೆರಿಡಿಯನ್ ಹೋಗಿರುತ್ತೆ ಇಲ್ಲಿ. ಈಗ ನೋಡಿ, ಇಲ್ಲಿ ಕಿಡ್ನಿ ಹೋಗಿರುತ್ತೆ, ಇಲ್ಲಿ ಸ್ಪ್ಲೀನ್ ಇರುತ್ತೆ, ಈ ರೀತಿ ಇಲ್ಲಿ ಲಂಗ್ಸ್ ಇರುತ್ತೆ. ಹೀಗೆ ಒಂದೊಂದೇ ಪಾಯಿಂಟ್ ಮೆರಿಡಿಯನ್ ಹೋಗಿರುತ್ತೆ ಇಲ್ಲಿ. ಅದನ್ನ ನಾವು ಆಕ್ಟಿವೇಟ್ ಮಾಡಿದಾಗ ನಿಮ್ಗೆ ಆರ್ಗನ್ಸ್ ಅಲ್ಲಿ ಸ್ಟ್ರೆಂಥನ್ ಬರುತ್ತೆ. ಅಲ್ಲಿರೋದು ಜಲತತ್ವ ಕಡಿಮೆ ಆಗ್ಬಿಟ್ಟು ನಾನು ಅಗ್ನಿತತ್ವ ರೇಸ್ ಮಾಡಿದಾಗ ರೂಟ್ ಕಾಸ್ ಇಂದ ಕ್ಲಿಯರ್ ಆಗುತ್ತೆ. ನಿಯರ್ ಅವ್ರ ಫ್ಯೂಚರ್ ಅಲ್ಲೂ ಕೂಡ ಯಾವುದೇ ಹೆಲ್ತ್ ಇಶ್ಯೂಸ್ ಬರಲ್ಲ. ಆ ರೀತಿ ಸ್ಟ್ರೆಂಥನ್ ಆಗುತ್ತೆ. ಇವಾಗ ನೋಡಿ, ಕಿಡ್ನಿ ಪ್ರಾಬ್ಲಮ್ ಇಂದ ಅವ್ರಿಗೆ ಹೈಟ್ ಅಲ್ಲಿ ಕೂಡ ಅವ್ರಿಗೆ ಗ್ರೋತ್ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಒಂದೊಂದೇ ಇಶ್ಯೂಸ್ ಆಗ್ತಾ ಹೋಗುತ್ತೆ. ಈಗ 2 ದಿನ ನೀವು ಅರ್ಶನ ಹಚ್ಚಿ ನೋಡಿ, ಕ್ಲಿಯರ್ ಆದ್ರೆ ಒಳ್ಳೇದು. ಮತ್ತೆ ಆದಷ್ಟು ಯಾವ್ದಾದ್ರು ಒಂದು ಫಿಸಿಕಲ್ ಆಕ್ಟಿವಿಟಿ ಜಾಯಿನ್ ಮಾಡಿಸಿ ಅವ್ರನ್ನ. ಓಕೆ ಮೇಡಮ್, ಮೆಸೇಜ್ ಹಾಕ್ತೀನಿ ಮೇಡಮ್ ನಿಮ್ಮ ನಂಬರ್. ಸ್ಪೋರ್ಟ್ಸ್ ಅದಕ್ಕೆ ಯಾವ್ದಕ್ಕಾದ್ರೂ ಜಾಯಿನ್ ಮಾಡಿಸಿ. ಓಕೆ ಮೇಡಮ್, ಸರಿ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಉಮೇಶ್ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್ ಹೇಳಿ. ಥೆರಪಿ ತಗೊಂಡಾಗ ನಾನು ಶೋಲ್ಡರ್ ಪೇನ್ ಎಲ್ಲ ಫುಲ್ ಕಡಿಮೆ ಆಯ್ತು. ಮೇಡಮ್ ಇನ್ನು ಎಂಡೋಮೆಟಿಕ್ ಥಿಕ್ನೆಸ್, ಬ್ರೆಸ್ಟ್ ಪೇನ್ ಅದು 2 ಇದೆ. ಇನ್ನು ಎಷ್ಟು ವೀಕ್ ತಗೋಬೇಕು ಮೇಡಮ್ ನಾನು?
ಶೋಲ್ಡರ್ ಪೇನ್ ಇತ್ತ? ಎಷ್ಟು ದಿನ ತಗೊಂಡ್ರಿ ಮೇಡಮ್? ನನ್ನ ಹತ್ರ ಎಷ್ಟು ವಾರ ತಗೊಂಡಿದ್ದೀರಾ? ನಾನು 5 ವಾರ ತಗೊಂಡಿದ್ದೀನಿ ಮೇಡಮ್. 5 ವಾರ, ಓಕೆ. ಇಂಪ್ರೂವ್ಮೆಂಟ್ಸ್ ಹಾ ಅನ್ಸಿದ್ಯಾ ಥೆರಪಿ ತಗೊಂಡ್ಮೇಲೆ? ಹಾ ಹಾ ಮೇಡಮ್, ಇಂಪ್ರೂವ್ಮೆಂಟ್ ಆಗಿದೆ. ಏನೇನ್ ಇಶ್ಯೂಸ್ ಇತ್ತು ಮೇಡಮ್ ಬಿಫೋರ್ ನೀವು ತಗೊಳಕ್ಕಿಂತ ಮುಂಚೆ? ಶೋಲ್ಡರ್ ಪೇನ್ ಇತ್ತು ಮೇಡಮ್, ಹಿಂಗೆ ಫ್ರೀಯಾಗಿ ಕೂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಪೆನ್ ಹಿಡ್ಕೊಂಡ್ರೆ ಬೆರಳೆಲ್ಲ ಉರಿ ಉರಿ ಆಗೋದು, ಹ್ಮ್ ಅದೆಲ್ಲ ಏನಿಲ್ಲ, ಇವಾಗ ಕಡಿಮೆ ಆಗಿದೆ. ಹ್ಮ್ ಇನ್ನು ಅದೇ ಎಂಡೋಮೆಟ್ರಿಕ್ ಥಿಕ್ನೆಸ್ಸಿಗೆ ಇವಾಗ ಸ್ಕ್ಯಾನಿಂಗ್ ಮಾಡಿಸ್ಬೋದಾ, ಇಲ್ಲ ಇನ್ನೂ ಥೆರಪಿ ತಗೋಬೇಕಾ? ಇಲ್ಲ, ಇನ್ನೊಂದು 2 ಮಂತ್ಸ್ ಆಗ್ಲಿ. 2 ಮಂತ್ಸ್ ಆದ್ಮೇಲೆ ಥೆರಪಿ, ಯಾಕಂದ್ರೆ ಅದು ತುಂಬಾ ವರ್ಷದಿರುತ್ತೆ ಮೇಡಮ್. ಈಗ ನೀವು ತಗೊಂಡ್ ನನ್ನ ಹತ್ರ 5 ವಾರ ಹೌದು ತಗೊಂಡಿರಲ್ವಾ? ತುಂಬಾ ವರ್ಷದ ಹಳೇದಿದ್ದಾಗ ಹೌದೌದು. ಅದು ಸ್ವಲ್ಪ ಕ್ಲಿಯರ್ ಆಗಿ ಟೈಮ್ ತಗೊಳುತ್ತೆ. ಇನ್ನೂ ಒಂದು 2 ಮಂತ್ಸ್ ನೀವು ಹ್ಮ್ ನಾನು ಹೇಳ್ಕೊಟ್ಟಿರೋದೆಲ್ಲಾನು ಫಾಲೋ ಮಾಡ್ತಾ ಬನ್ನಿ, ಆಮೇಲೆ ಚೆಕ್ ಮಾಡಿಸಿ. ಓಕೆ ಮೇಡಮ್. ಕ್ಲಿಯರ್ ಆದ ಇವಾಗ ಶೋಲ್ಡರ್ ಪೇನ್ ಕಡಿಮೆ ಆಗಿದೆ ಅಲ್ವಾ? ಶೋಲ್ಡರ್ ಪೇನ್ ಫುಲ್ ಕಡಿಮೆ ಆಗಿದೆ ಮೇಡಮ್, ಏನಿಲ್ಲ. ಸರಿ ಮೇಡಮ್, ಆಗುತ್ತೆ, ಮತ್ತೆ ಒಂದು ಒಂದೊಂದೊಂದೇ ಕ್ವಶನ್ ಇತ್ತು ಕ್ಲಿಯರ್ ಮೇಡಮ್, ಆಗುತ್ತೆ. ಹಾ ಮೇಡಮ್. ನನ್ನ ಮಗನ್ಗೆ ಇವಾಗ 10 ವರ್ಷ. ಹಾ. ನೆನ್ನೆ ಊರಿಗೆ ಹೋಗಿದ್ವಿ, ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ್ಬಿಟ್ಟ. ಹ್ಮ್ ಎಡಗಣ್ಣ ಅವನಿಗೆ ಫುಲ್ ರೆಡ್ ಆಗ್ಬಿಟ್ಟು ಚುಚ್ಚಿದಂಗೆ ಆಗ್ತಾ ಇದೆ ಅಂತೆ. ಕಣ್ ಚುಸ್ತದೆ ಎಡಗಣ್ಣು. ಹಾ, ಹಾ. ಎಡಗಣ್ಣ ಫುಲ್ ರೆಡ್ ಆಗ್ಬಿಟ್ಟಿದೆ. ಸರಿ. ನೀರ್ ಬರ್ತಾ ಇದೆಯಾ ಕಣ್ಣಲ್ಲಿ? ನೀರ್ ಬರ್ತಿದೆ ಪಾಪ? ಇಲ್ಲ, ನೀರೇನ್ ಬರ್ತಾ ಇಲ್ಲ. ಇಚ್ಚಿಂಗ್ ಏನ್ರ ಇದೆಯಾ ಕೇಳಿ? ಹಾ, ಇಚ್ಚಿಂಗ್ ಆಗುತ್ತೆ, ಹಿಂಗ್ ಉಜ್ಜುತ್ತಾನೆ. ಉಜ್ತಾರ? ಓಕೆ. ಇದು ತೋರ್ ಬೆರಳು, ಎರಡು ತೋರು ಬೆರಳು. ಇಲ್ಲಿ ನೋಡಿ, ಸೆಕೆಂಡ್ ಜಾಯಿಂಟ್ ಗೆ ಬ್ಲ್ಯಾಕ್ ಕಲರ್ ಹಾಕಿ. ಇನ್ಫೆಕ್ಷನ್ಸ್ ಏನಾರ ಇದ್ರೂ ಹೋಗುತ್ತೆ. ಬ್ಲ್ಯಾಕ್. ಇಲ್ಲಿ ತಮ್ ಫಿಂಗರ್ ಅಲ್ಲಿ ಇಲ್ಲಿ 2 ಡಾಟ್ ಇಡಿ, ಬ್ಲ್ಯಾಕ್ ಕಲರ್. ಬ್ಲ್ಯಾಕ್, ಓಕೆ ಮೇಡಮ್. ಸರಿ ಹೋಗುತ್ತೆ, ಇನ್ಫೆಕ್ಷನ್ಸ್ ರೆಡ್ಯೂಸ್ ಆಗುತ್ತಂದ್ರೆ. ಸರಿ ಮೇಡಮ್, ಇಷ್ಟು ಮಾಡಿ. ಮತ್ತೆ ಕಾಲ್ ಸೆಳೆತಕ್ಕೆ ಏನ್ ಮಾಡ್ಬೇಕು ಮೇಡಮ್? ನಿಮ್ಗ ಹಾ, ಹುಡುಗನ ಮೇಡಮ್. ಇಲ್ಲಿ ರೆಡ್ ಅವನಿಗೆ ಕಲರ್ ಅಲ್ಲ, ಹಾಕಿ. ಬೇರೆಯವನಿಗೆ, ದೊಡ್ಡವನಿಗೆ ಕಾಲ್ ಸೆಳೆತ ಅಂತೆ. ಇಲ್ಲಿ ರೆಡ್ ಕಲರ್ ಹಾಕಿ. ಲೈನ್ ರೆಡ್ ಎಳಿರಿ ಕಲರ್, ಉದ್ದಗೆ. ಓಕೆ ಮೇಡಮ್. ಉದ್ದಗ್ ಲೈನ್ ಹಾಕಿ ಇಲ್ಲಿ. ಓಕೆ ಮೇಡಮ್. ಮತ್ ನಾನು ಸ್ವಿಚ್ ಕೋಡ್ಸ್ ಕೊಟ್ಟಿದ್ದೀನಿ ನೋಡಿ, ಲೆಗ್ ಪೇನಿಗೆಲ್ಲ ಟ್ರೈ ಮಾಡಿ ಅದು. ಓಕೆ ಮೇಡಮ್, ಆಗ್ತೀನಿ ಮೇಡಮ್. ಸರಿ ಮೇಡಮ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಎರಡು ಕಾಲ್ ಮೇಲೆ. ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಹೇಳಿ ಮೇಡಮ್. ನಾ ಫಸ್ಟ್ ಟೈಮ್ ನಿಮ್ದು ಇವತ್ತು ಕ್ಲಾಸ್ ನೋಡಿದ್ದು. ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು. ಜಾಯ್ನ್ ಇರುತ್ತೆ, ಎವ್ರಿ ವೀಕ್ ಮಾಡಿರ್ತೀನಿ. ಇದ್ದಾಗ ನಾನು ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡಿರ್ತೀನಿ. ಅದು ಗೊತ್ತಿರಲಿಲ್ಲ ಮೇಡಮ್, ನಾನು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ಇದು ಹೆಂಗೆ ಏನು ಅಂತ ನಿಮ್ ನಂಬರ್ ಅಲ್ಲಿ ಇದು ಮಾಡ್ಬಿಟ್ಟು ತಗೊಂಡೆ ನಾನು. ಫಾಲೋ ಮಾಡ್ತಾ ಇದ್ದೀರಾ ಮೇಡಮ್ ಟಿಪ್ಸ್ ಎಲ್ಲ? ಈಗ ಜಸ್ಟ್ 2 days ಆಯ್ತು ಮೇಡಮ್ ತಗೊಂಡದು. ಹಾ, ಸರಿ ಮೇಡಮ್. ನೋಡ್ತಾ ಇದೀನಿ. ಹೇಳಿ ಮೇಡಮ್, ಹೆಲ್ತ್ ಇಶ್ಯೂಸ್ ಏನಾರು ಇತ್ತಾ? ಹೌದು ಮೇಡಮ್, ನನ್ಗೆ 2 ಮಂಡಿ ಕಟ್ ಕಟ್ ಅಂತ ಸೌಂಡ್ ಬಂದ್ರೆ ತುಂಬಾ ಪೇನ್ ಇದೆ ಮೇಡಮ್ ನನ್ಗೆ. ಬಿ ಪಿ ಫುಲ್ ಶುಗರ್ ಪೇನ್. ಏನಾರು ಇದೆಯಾ? ಶುಗರ್ ಇದೆ. ಶುಗರ್ ಇದೆ, ಮತ್ತೆ ಕಟ್ ಕಟ್ ಅಂತ ಸೌಂಡ್ ಶುಗರ್ ಬರುತ್ತೆ ಇದೆ. ನೋಡಿ. ಶುಗರ್ ತುಂಬಾ ಬಂದಿರೋದು ಪೇನ್ ಕೋಲ್ಡ್ ಅದು. ಇಂದ. ಹಾ ಮೇಡಮ್. ಅದು ತುಂಬಾ ಪೇನ್, ಅದು ಕಟ್ ಕಟ್ ಅಂತ ಸೌಂಡ್ ಬಂದ್ರೆ ತಡ್ಕೊಳಕ್ ಆಗಂಗಿಲ್ಲ. ಸೌದಿದೆ ಅದು ಅಂತ ಹೇಳ್ತಾರೆ. ರೀಪ್ಲೇಸ್ ಮಾಡ್ಬೇಕು, ಇಲ್ಲಾಂದ್ರೆ ಇಂಜೆಕ್ಷನ್ ತಗೊಂಡ್ರು 6 months ಅಷ್ಟೇ ವ್ಯಾಲಿಡಿಟಿ ಅದಕ್ಕೆ ಅಂತಾರೆ. ಮೇಡಮ್, 1 ವಾರ ನಾನು ಹೇಳಿರೋದು ಟಿಪ್ಸ್ ಫಾಲೋ ಮಾಡಿ. ಇನ್ ಕೇಸ್ ಕಡಿಮೆ ಆಗ್ತಿದ್ರೆ ಮಾತ್ರ ವಾಟ್ಸಪ್ ಅಲ್ಲಿ ನನ್ನ ಹತ್ರ ಮೆಸೇಜ್ ಹಾಕ್ಬಿಟ್ಟು ನನ್ನ ಹತ್ರ ಕನ್ಸಲ್ಟೇಷನ್ ತಗೊಳ್ಳಿ, ಕ್ಯೂರ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಶುಗರ್ನು ಕಂಟ್ರೋಲಿಗೆ ತರಬೇಕು. ಜೊತೆಗೆ ನಿಮ್ಗೆ ನೀ ಪೇನ್ ಎಲ್ಲ ಆಗಿದೆ ಅಂದ್ರೆ ಅಲ್ಲಿ ಒಂದೇ ಆರ್ಗನ್ ಪ್ರಾಬ್ಲಮ್ ಆಗಿರಲ್ಲ. ಅಲ್ಲಿ ಕಿಡ್ನಿ ಮೆರಿಡಿಯನ್ ಹೋಗಿರುತ್ತೆ, ಸ್ಟಮಕ್ ಪ್ರಾಬ್ಲಮ್ ಆಗಿರುತ್ತೆ, ಲಿವರ್ ಮೆರಿಡಿಯನ್ ಹೋಗಿರುತ್ತೆ, ಸ್ಪ್ಲೀನ್ ಮೆರಿಡಿಯನ್ ಹೋಗಿರುತ್ತೆ. ಅಲ್ಲಿ ಒಂದೊಂದೇ ಆರ್ಗನ್ ನಾವು ಟ್ರೀಟ್ ಮಾಡ್ತಾ ಹೋದಂಗೆ ನಿಮ್ಗೆ ರೂಟ್ ಇಂದ ಕ್ಲಿಯರ್ ಆಗುತ್ತದು. ಈಗ ನಾನು ಹೇಳ್ಕೊಡ್ತೀನಿ, 1 week ಟ್ರೈ ಮಾಡಿ. ಇವಾಗ ಕಟ್ ಕಟ್ ಅಂತ ಸೌಂಡ್ ಬರ್ತದೆ ಅಂದ್ರೆ ನಾರ್ಮಲಿ ಅದನ್ನ ಹೀಟ್ ಅಂತ, ಸ್ಟಮಕ್ ಹೀಟ್ ಆಗಿದೆ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ, ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಸೆಕೆಂಡ್ ಗೆರೆಗೆ ಡಾರ್ಕ್ ಗ್ರೀನ್ ಕಲರ್ ರೌಂಡ್ ಆಗಿ ಸರ್ಕಲ್ ಹಾಕಿ. ಅದು ಹಾಕ್ತಾ ಇದೀನಿ ಮೇಡಮ್ ನಾನು. ಹಾಕ್ತಿದ್ದೀರಾ? ಮೆಂತೆಕಾಳು ಪಟ್ಟಿ ಗೊತ್ತಾ ಅಂಟ್ಸೋದು? ಅದು ಮೆಂತೆಕಾಳು ಪಟ್ಟಿ 2 ದಿವಸ ಅಂಟಿಸಿದ್ದೆ ನಾನು. 2 ದಿನಕ್ಕೆಲ್ಲ ಕ್ಲಿಯರ್ ಆಗಲ್ಲ, ಅಟ್ಲೀಸ್ಟ್ 1 month 2 months ಮಾಡ್ಬೇಕು. ನಿಮ್ಗೆ ಹೆಂಗೆ ಸ್ಟ್ರೆಂತ್ ಬರ್ತಾ ಹೋಗುತ್ತೆ ಹಂಗದು ಕ್ಲಿಯರ್ ಆಗುತ್ತೆ. ಓಕೆ. ಸಾಧ್ಯ ಆದ್ರೆ ಪರ್ಸನಲ್ ಆಗಿ ನನ್ನ ನಂಬರ್ಗೆ ಮೆಸೇಜ್ ಹಾಕ್ಬಿಟ್ಟು ಥೆರಪಿ ತಗೊಳ್ಳಿ ಮೇಡಮ್, ರೂಟ್ ಇಂದಾನೆ ಕ್ಲಿಯರ್ ಆಗುತ್ತೆ.
ಹೌದು ಮೇಡಮ್, ಬರ್ಬೇಕಂತ ನೋಡಿದ್ದೆ ನಾನು. ನಿಮ್ದು ಬಹಳ ದೂರ, ಕಡಬಗೆರೆ ಅಂತ ಹಾಕಿದ್ರಲ್ಲ ಅಡ್ರೆಸ್. ವಾಟ್ಸಪ್ ಅಲ್ಲಿ ಆನ್ಲೈನ್ ಅಲ್ಲಿ ಅದೇ ತಗೊಳ್ಳಿ ಮೇಡಮ್, ತೊಂದ್ರೆ ಇಲ್ಲ. ತುಂಬಾ ದೂರ ಅನ್ಕೊಂಡು ನಾವು ವಾಟ್ಸಪ್ ಅಲ್ಲಿ ಇದು ನನಗೆ ಮಾಡಿಲ್ಲ. ಬೆಳಿಗ್ಗೆ ಬ್ರಷ್ ಮಾಡೋಕ್ಕಿಂತ ಮುಂಚೆ ನಾಲ್ಗೆ ಫೋಟೋ ಹ್ಮ್ ತೆಗ್ದ್ಬಿಟ್ಟು ನಂಗೆ ವಾಟ್ಸಪ್ ಕಳಿಸಿ. ಹ್ಮ್ ಅದ್ ನೋಡ್ಕೊಂಡು ನಿಮ್ಗೆ ನಾನು ನಮ್ಗೆ ಯಾಕಂದ್ರೆ ನಾಲ್ಗೆ ಏನಕ್ಕೆ ಕೇಳ್ತೀವಿ ಅಂದ್ರೆ ಅಲ್ಲಿ ಯಾವ್ಯಾವ ಆರ್ಗನ್ಗಳು ಪ್ರಾಬ್ಲಮ್ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಅದ್ರಲ್ಲಿ ನಿಮ್ದು ನಾಲ್ಗೆ ನೋಡಿದಾಗ ವೈಟ್ ಕೋಟ್ ಇದೆಯಾ ಅಥವಾ ಕ್ರ್ಯಾಕ್ ಏನಾರು ಇದೆಯಾ ಅಂತ ನೋಡ್ಬಿಟ್ಟು ಥೆರಪಿ ಎವ್ರಿ ವೀಕ್ ಕೊಡ್ತಾ ಹೋಗ್ತೀವಿ. ಅಟ್ಲೀಸ್ಟ್ 5 ಹ್ಮ್ ವೀಕ್ಸ್ ತಗೊಂಡಾಗ ಒಂದ್ ಸೈಕಲ್ ಕಂಪ್ಲೀಟ್ ಆಗುತ್ತೆ. 5 ವೀಕ್ಸ್ ತಗೊಳ್ಳೋದು ಒಳ್ಳೇದು. ಹ್ಮ್ 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 ನಿಮ್ದು ಎಲ್ಲ ಡೀಟೇಲ್ಸ್ ಕಳಿಸಿ ಮೇಡಮ್, ನೋಡ್ಬಿಟ್ಟು ನಿಮ್ಗೆ ಥೆರಪಿ ಕೊಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಸಾವಿತ್ರಿ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ. ನಾ ಫಸ್ಟ್ ಜಾಯ್ನ್ ಆಗಿರೋದು ಮೇಡಮ್, ಯೂಟ್ಯೂಬ್ ನೋಡಿ ಜಾಯ್ನ್ ಆಗಿದೆ ಮೇಡಮ್. ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು. ಜಾಯ್ನ್ ಆದ್ರೆ ಒಂದೊಂದೇ ನಿಮ್ಗೆ ಮಾಹಿತಿ ಗೊತ್ತಾಗ್ತಾ ಹೋಗುತ್ತೆ. ಅಂದ್ರೆ ಒಂದು ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ. ಹೆಲ್ತ್ ಅಲ್ಲಿ ಏನಾರ ಪ್ರಾಬ್ಲಮ್ಸ್ ಆದ್ರೂ ನಮ್ಮಿಂದ ನಾವೇ ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ಅಂದ್ರೆ ಭಯ ಹೋಗುತ್ತೆ. ಹಾ ಮೇಡಮ್. ಮೇಡಮ್, ಇದೊಂದು 15 ಮಿನಿಟ್ಸ್ ಬ್ರೇಕ್, ಮತ್ತೆ ನೆಕ್ಸ್ಟ್ ಇದೇ ಸೇಮ್ ಲಿಂಕಿಗೆ ಜಾಯ್ನ್ ಆಗಿ ಎಲ್ರು. ಹಾ ಒಂದು ಸರಿ 15 ಮಿನಿಟ್ಸ್ ಬ್ರೇಕ್ ತಗೊಳ್ಳಿ, ಜಾಯ್ನ್ ಆಗಿ ಮತ್ತೆ. ಥ್ಯಾಂಕ್ ಯು. ಸರಿ. ಥ್ಯಾಂಕ್ ಯು.